ಇನ್ನು ನೀರಿನ ದರ ಏರಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿ ಹೇಳ್ಬಿಟ್ಟಿದಾರಲ್ಲ ಡಿ ಕೆ ಶಿವಕುಮಾರ್, ನೀವು ಯಾರು ಏನಂದ್ರೂ ಮಾಡದೆ ಅಂತ. ಇನ್ನೇನು ಕಿಡಿಕಾರದು? ಸರ್ಕಾರ ಪಾಪರ್ರಾಗೋಗಿದೆ. ಸಂಬಳ ಸ್ಕಾಲರ್ಶಿಪ್ ಕೊಡೋದಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ಲ. ಪಾಪರ್ನಿಂದ ಎಸ್ಕೇಪ್ ಆಗೋದಕ್ಕೆ ಅವರಿಗೆ ದಾರಿನೇ ಇಲ್ಲ. ಹಾಗಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ಲಿಕ್ಕರ್ ದರ ಏರಿಕೆ ಮಾಡಿದ್ರು, ಈಗ ನೀರಿನ ದರ ಏರಿಕೆ ಕೂಡ ಮಾಡ್ತಾ ಇರೋದು. ಇದು ದೊಡ್ಡ ಅಪರಾಧ, ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು. ಅದರ ವಿರುದ್ಧ ಬಿಜೆಪಿ ದೊಡ್ಡ ಹೋರಾಟ ಮಾಡುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾಗ್ಬಿಟ್ಟಿದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾ ಇದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು